ಹಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಹಣ ಸೇವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಣ ಸೇವ್ ಮಾಡೋದು ಅಷ್ಟು ಈಸಿನಾ? ಹೌದು, ತುಂಬ ಈಸಿ. ಈ ಎಫೆಕ್ಟಿವ್ ಮೆಥಡ್ ನೀವು ಯೂಸ್ ಮಾಡ್ಕೊಂಡ್ರೆ ತುಂಬ ಈಸಿ. ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಾದ್ಮೇಲೆ ನಿಮಗೆ ಅನಿಸುತ್ತೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ನಾವು ವಿಷಯಕ್ಕೆ ಬರೋಣ. ಕೆಲವು ಜನ ಆಲ್ರೆಡಿ ದುಡ್ಡನ್ನ ಸೇವ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಮಂತ್ಲಿ ಪೂರ್ತಿ ದುಡಿದ್ಬಿಟ್ಟು ಅವ್ರ ಅಕೌಂಟ್ ಅವ್ರು ನೋಡ್ಕೊಂಡಾಗ ಹಣನೇ ಇರಲ್ಲ. ಕೆಲವೊಮ್ಮೆ ಸಾಲನೂ ಆಗುತ್ತೆ. ಇದು ಯಾಕೆ ಆಗ್ತಿರುತ್ತೆ? ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾವು ಏನು ಖರ್ಚು ಮಾಡಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ಅವ್ರು ಏನು ಬ್ಲೇಮ್ ಮಾಡ್ತಾರೆ ಅಂದರೆ, ವಾಸ್ತು ಸರಿ ಇಲ್ಲ, ಇಲ್ಲಾಂದ್ರೆ ನನ್ನ ಟೈಮ್ ಸರಿ ಇಲ್ಲ, ಇಲ್ಲಾಂದ್ರೆ ನಾನು ತುಂಬ ಕಡಿಮೆ ದುಡಿತಾ ಇದ್ದೀನಿ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಅನ್ಕೊಂತಾರೆ. ಇದು ಯಾವುದು ಕಾರಣ ಅಲ್ಲ ಸ್ನೇಹಿತರೆ. ನಮ್ಮ ಮೈಂಡು ಕರೆಕ್ಟಾಗಿ ನಮ್ಮ ದುಡ್ಡಿರೋ ಹಣನ ಟ್ರ್ಯಾಕ್ ಮಾಡಲ್ಲ. ಅದರಿಂದನೇ ಈ ಥರ ಆಗ್ತಿರುತ್ತೆ. ಏನಕ್ಕೆ? ನಮ್ಮ ಮೈಂಡ್ಗೆ ಇದೊಂದು ಗೊತ್ತಿರಲ್ಲ. ಏನದು? ಮನಿ ಕಂಟ್ರೋಲ್ ಸೈಕಾಲಜಿ ಅನ್ನೋದು ಗೊತ್ತಿರಲ್ಲ. ಇದೇನು ಮನಿ ಕಂಟ್ರೋಲ್ ಸೈಕಾಲಜಿ ಅಂದರೆ, ನೀವು ಉಸಿರಾಡ್ತಾ ಇರ್ತೀರ. ಉಸಿರಾಡೋದನ್ನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆದರೆ ನಮ್ಮ ಮೈಂಡು ಮೇಂಟೈನ್ ಮಾಡ್ತಾ ಇರುತ್ತೆ, ಆಟೋಮೆಟಿಕ್ಕಾಗಿ ಮೇಂಟೈನ್ ಮಾಡ್ತಿರುತ್ತೆ. ಅದೇ ರೀತಿ ಮನಿ ಇನ್ಫ್ಲೋ ಮತ್ತು ಮನಿ ಔಟ್ಫ್ಲೋ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ಕಂಟ್ರೋಲ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಹತ್ರ ದುಡ್ಡು ಉಳಿಯೋದಕ್ಕೆ ಸಾಧ್ಯ. ಯಾಕೆಂದರೆ ನಾವು ಲೆಕ್ಕ ಬರೆದು ಅದನ್ನು ನೋಡಿ ಸೇವ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ನಮ್ಮ ಮೈಂಡ್ನ ನಾವು ಟ್ರೈನ್ ಮಾಡಬೇಕು. ನಮ್ಮ ಮೈಂಡು ನಮ್ಮ ದುಡ್ಡನ್ನು ಅಟ್ರಾಕ್ಟ್ ಮಾಡಬೇಕು. ಆಗ ನಮ್ಮ ಹತ್ರ ದುಡ್ಡು ಇರುತ್ತೆ ಅಷ್ಟೇ. ಈ ಸಿಂಪಲ್ ಮೆಥಡಿಂದ ನಾವು ನಮ್ಮ ಮೈಂಡ್ನ ಟ್ರೈನ್ ಮಾಡ್ಬೋದು. ಏನಪ್ಪ ಅಂದರೆ, ನಾನು ಯಾವ ಸೈಕಾಲಜಿನೂ ಹೇಳಕ್ ಕೊಟ್ಟಿಲ್ಲ. ಜಸ್ಟ್ ಗೂಗಲ್ ಶೀಟಲ್ಲಿ ನಾವು ಮನಿನ ಟ್ರ್ಯಾಕ್ ಮಾಡೋದು. ಸಿಂಪಲ್ ಮೆಥಡಲ್ಲಿ ಟ್ರ್ಯಾಕ್ ಮಾಡಬೇಕು, ಕಾಂಪ್ಲಿಕೇಟೆಡ್ ಅಲ್ಲ. ಅದೇ ರೀತಿ ಮಂತ್ಲಿ ವೈಸ್ ನಾವು ಟ್ರ್ಯಾಕ್ ಮಾಡಿದ್ರೆ ನಮ್ಮ ಮೈಂಡು 3 to 4 ಮಂತ್ಸಲ್ಲಿ ನಮ್ಮ ಒಂದು ಫೈನಾನ್ಷಿಯಲ್ಸ್ನ ಅರ್ಥ ಮಾಡ್ಕೊಳುತ್ತೆ. ಆಟೋಮೆಟಿಕಲಿ ಮೇಂಟೈನ್ ಮಾಡ್ತಾ ಹೋಗುತ್ತೆ. ನಾವೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ವಿಷಯಕ್ಕೆ ಬರೋಣ. ಮೊದಲು ಈಗ ನಾವು ಎಲ್ಲ ಕಾಲಮ್ಗಳನ್ನೂ ಡಿಸ್ಕ್ರೈಬ್ ಮಾಡೋಣ. ಫಸ್ಟ್ ಏನು? ಸೀರಿಯಲ್ ನಂಬರು. ಸೆಕೆಂಡು ಸೇವಿಂಗ್ಸು. ಈ ಕಾಲಮ್ ನಿಮಗೆ ಖಜಾನೆ ಇದ್ದಂಗೆ. ಸೇವಿಂಗ್ಸ್ ಅಂದರೆ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೆ ಅಂತ. ಸೇವಿಂಗ್ಸು ಒಂದನ್ನು ತಗೊಂಡ್ರೆ ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಹಣ ಎಷ್ಟಿದೆ ಅಂತ ಈಗ ಅಂದಾಜಿ ಮೇಲೆ ಹಾಕೋಣ. 1 ಲಕ್ಷ ಇದೆ ಅಂತ ಹಾಕೋಣ. 1 ಲಕ್ಷ. ಮತ್ತು ಸೇವಿಂಗ್ಸ್ ಆದಮೇಲೆ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸು ಮತ್ತು ವೇರಿಯಬಲ್ ಎಕ್ಸ್ಪೆನ್ಸಸ್ಸು. ನಾನೀಗ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಬರೀತೀನಿ. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಿಮಗೆ ರೆಂಟು ಯಾವಾಗಲೂ ವೇರಿ ಆಗಲ್ಲ, ತಿಂಗಳ ವೇರಿ ಆಗಲ್ಲ. ಏನೋ 2 ವರ್ಷಕ್ಕೋ 1 ವರ್ಷಕ್ಕೋ ಒಂದ್ಸರಿ ವೇರಿ ಆಗುತ್ತೆ. ಆದರೆ ಫಿಕ್ಸ್ಡ್ ಇರುತ್ತೆ. ನೀವು 10,000 ಕೊಡ್ತಾ ಇದ್ರೆ ಅದು 10,000 ಇರುತ್ತೆ ನೆಕ್ಸ್ಟ್ ಮಂತು. ಅದನ್ನ ಹಾಕೋಣ ಫಸ್ಟು. 10,000 ಅಂತ ಅನ್ಕೋಣ. ನೆಕ್ಸ್ಟು ಮಂತ್ಲಿ ಎಕ್ಸ್ಪೆನ್ಸ್ ಅಂದರೆ ನಿಮ್ಮ ಮನೆ ಖರ್ಚುಗಳು. ಮಂತ್ಲಿ ಎಕ್ಸ್ಪೆನ್ಸು ಇದು ಎಲ್ಲರಿಗೂ ಇದ್ದೇ ಇರುತ್ತೆ. ರೆಂಟೆಡ್ ಹೌಸಲ್ಲಿ ಇಲ್ಲ ಅಂದರೆ ಅವ್ರಿಗಿರಲ್ಲ. ಅದನ್ನ ಸ್ಕಿಪ್ ಮಾಡಿ. ಅಂದರೆ ನಿಮ್ಗೆ ಯಾವ್ಯಾವುದು ಎಕ್ಸ್ಪೆನ್ಸ್ ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಇಲ್ಲಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಯಾವುದು, ವೇರಿಯಬಲ್ ಎಕ್ಸ್ಪೆನ್ಸಸ್ ಯಾವುದು, ಇವೆರಡು ತಿಳ್ಕೋಬೇಕು. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ರೆಂಟ್ ಆಗಿರುತ್ತೆ. ಮಂತ್ಲಿ ಎಕ್ಸ್ಪೆನ್ಸು ಫಿಕ್ಸ್ಡ್ ಆಗಿರುತ್ತೆ. ಯಾಕೆಂದರೆ ನಿಮಗೆ ಒಂದು ತಿಂಗಳು 12,000 ಖರ್ಚಾಗ್ಬೋದು, ಮಂತ್ಲಿ ಒಂದು ತಿಂಗಳು 13,000. ಈ ಥರ ವೇರಿ ಆಗುತ್ತೆ, ಜಾಸ್ತಿ ವೇರಿ ಆಗಲ್ಲ. ಈ ಆವ್ರೇಜ್ ಒಂದು ಅಮೌಂಟ್ನ ನೀವು ಹಾಕೊಂಡ್ರಿ. ನಾನು 10,000 ಹಾಕೊಂತೀನಿ. ಮತ್ತು ರೆಂಟ್ ಆಯಿತು, ಮಂತ್ಲಿ ಎಕ್ಸ್ಪೆನ್ಸ್ ಆಯಿತು. ಏನಾದರೂ ಪೆಟ್ರೋಲ್ ಚಾರ್ಜಸ್ ಇದ್ದರೆ ಅದೊಂದು ಹಾಕೊಂಡ್ರಿ. ಇದು ವೇರಿಯಬಲ್ ಏನಿರಲ್ಲ. ಪೆಟ್ರೋಲ್ ಚಾರ್ಜ್ ಯಾವಾಗಲೂ ಚೇಂಜ್ ಆಗಲ್ಲ. ನೀವು 15 ಲೀಟರ್ಸು 20 ಲೀಟರ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅಷ್ಟೇ ಇರುತ್ತೆ. ಮತ್ತು ನಾನು ಇದಕ್ಕೆ 1,500 ಹಾಕೋಣ. ಅಂದಾಜಿನ ಮೇಲೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇರೋದು ನಿಮ್ಮ ಹತ್ರ ಏನಾದರೂ ಈಗ ವೇರಿಯಬಲ್ ಎಕ್ಸ್ಪೆನ್ಸಸ್ಸಿಗೆ ಬರೋಣ. ಪಾರ್ಟಿ ಏನಾದರೂ ಮಾಡಿದ್ರೆ, ಮನೇಲಿ ಪಾರ್ಟಿ, ಇಲ್ಲಾಂದರೆ ಪಾರ್ಟಿ ಅಂದರೆ ಹೋಗಿ ಪಬ್ಗೆ ಹೋಗೋದು ಅಂತಲ್ಲ. ಪಾರ್ಟಿ ಅಂದರೆ ಏನಾದರೂ ಮನೇಲಿ ಫಂಕ್ಷನ್ ಇರುತ್ತೆ, ಅದು ನೀವು ಇಲ್ಲಿ ಹಾಕೋಬೋದು. ಮತ್ತು ಇನ್ನೇನು, ಹಾಸ್ಪಿಟಲ್ ಚಾರ್ಜಸ್ಸು ವೇರಿಯಬಲ್ ಎಕ್ಸ್ಪೆನ್ಸು. ಮತ್ತು ದಿನ ಮಂತ್ಲಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದು ಹಾಸ್ಪಿಟಲ್ ಬಿಲ್ಸು ಯಾವಾಗಲೂ ಒಂದ್ಸರಿ ಬರುತ್ತೆ ತಿಂಗಳಲ್ಲಿ. ಅದು ವೇರಿಯಬಲ್ ಆಗಿರುತ್ತೆ. ಒಂದು ತಿಂಗಳಲ್ಲಿ ಬರೋದೇ ಇಲ್ಲ, ಆ ರೀತಿ ಇರುತ್ತೆ. ಅದು ಒಂದು. ಮತ್ತು ಇನ್ವೆಸ್ಟ್ಮೆಂಟ್ ಕೆಲವೊಮ್ಮೆ ಎಲ್ಲರೂ ಹೇಳ್ತಾರೆ ಇನ್ವೆಸ್ಟ್ಮೆಂಟು ಸೇವಿಂಗ್ ಅಂತ. ಇನ್ವೆಸ್ಟ್ಮೆಂಟ್ ಯಾವತ್ತೂ ಸೇವಿಂಗ್ಸ್ ಆಗಲ್ಲ. ಇದು ಡಿಫ್ರೆನ್ಸ್ ನೀವು ತಿಳ್ಕೊಂಡಿರ್ಬೇಕು. ಇದೊಂದು ಟ್ರ್ಯಾಪು. ಜನ ಸೇವಿಂಗ್ಸ್ ಮಾಡಿ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವು ಮ್ಯೂಚುವಲ್ ಫಂಡಿಗೆ ಹಾಕಿದ್ದಾಗ ಯಾವುದಾದ್ರೂ ಯುದ್ಧ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಹಣ ಕಡಿಮೆ ಆಯಿತು ಅಂದ್ಕೊಳ್ಳಿ. ಆಗ ಲಾಸೇ ಅದು. ನೀವು ಏನಾದರೂ ಲಾಭ ಮಾಡ್ಕೊಂಡು ತಗೊಂಡ್ರೆ ಮಾತ್ರ ಅದು ನಿಮ್ಮ ಹಣ ಜಾಸ್ತಿ ಆಗಿದೆ, ಅದು ಸೇವಿಂಗ್ಸ್ ಅಂತ ಆಗುತ್ತೆ. ಇಲ್ಲಾಂದರೆ ಅದು ನಿಮ್ಗೆ ವಾಪಸ್ ಬರೋವರೆಗೂ ಅದು ಔಟ್ಫ್ಲೋನೇ. ಇನ್ವೆಸ್ಟ್ಮೆಂಟು ಔಟ್ಫ್ಲೋ ಅಂದರೆ ಹೊರಗಡೆ ಹೋಗೋಂಥ ಹಣ. ಅದನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಸೇವಿಂಗ್ಗೂ ಇನ್ವೆಸ್ಟ್ಮೆಂಟ್ಗೂ ತುಂಬ ವ್ಯತ್ಯಾಸ ಇದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಆದರೆ ಈ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ನಾವು ಒಂದ್ಸರಿ ಹಣನ ಇನ್ವೆಸ್ಟ್ಮೆಂಟ್ ಹಾಕಿದ್ವಿ ಅಂದರೆ ಅದು ಔಟ್ಫ್ಲೋನೇ. ಅದು ಮತ್ತೆ ದುಡ್ಡು ನಮಗೆ ವಾಪಸ್ ಕೊಡಬೇಕು. ಲಾಸ್ಟು ಇರೋದೇ ವೆರಿ ವೆರಿ ಇಂಪಾರ್ಟೆಂಟ್. ಅದೇನಂದರೆ ಇನ್ಕಮ್ ಅಂದರೆ ಒಂದೇ ರೀತಿ ಅಲ್ಲ. ಇನ್ಕಮ್ ಅಂದರೆ ಒಂದೇ ರೀತಿ ಅಲ್ಲ. ಇನ್ವೆಸ್ಟ್ಮೆಂಟಿಂದ ಬರೋದು
ಮತ್ತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದು ನಮಗೆ ವಾಪಸ್ ಬರುತ್ತಲ್ಲ, ಅದು ಇನ್ಕಮೇ. ಇದು ಔಟ್ಫ್ಲೋ ಆಗಿರುತ್ತೆ ಇನ್ವೆಸ್ಟ್ಮೆಂಟು, ಮತ್ತೆ ಇನ್ಫ್ಲೋ ನೀವೇನಾದರೂ ಇನ್ವೆಸ್ಟ್ಮೆಂಟ್ ತಗೊಂಡಾಗ ಅದನ್ನ ಇನ್ಕಮೇ ಆಗಿರುತ್ತೆ, ಇಲ್ಲ ಸ್ಯಾಲ್ರಿ, ಇದೆಲ್ಲದು ಇನ್ಕಮ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಯಾರಾದರೂ ಫಾರ್ ಎಕ್ಸಾಂಪಲ್ ಕಾಮಿಡಿಗೆ ಹೇಳೋದಾದ್ರೆ, ಯಾರಾದರೂ ಎಲೆಕ್ಷನ್ ದುಡ್ಡು ಕೊಟ್ಟು ಹೋಗ್ತಾರೆ, ಅದು ಇಲ್ಲೇ ಹಾಕೊಳ್ರಿ. ಅಂದರೆ ಯಾವ ಮನಿನೂ ನಿಮ್ಮ ಮೈಂಡು ಅಟ್ರಾಕ್ಟ್ ಮಾಡ್ದಲ್ಲೇ ಬಿಡಬಾರ್ದು. ಯಾವ ಮನಿ ಆಗಲಿ, 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ತಗೊಂಡು ಇಲ್ಲಿ ಹಾಕೋಬೇಕು. ಅದು ಒಳ್ಳೆ ಅಭ್ಯಾಸ, ಅದನ್ನ ಮೇಂಟೈನ್ ಮಾಡಬೇಕು. ಈಗ ಹಾಸ್ಪಿಟಲ್ ಬಿಲ್ಲು ನಾನು ಈ ಮಂತ್ ಏನೂ ಇಲ್ಲ, ಝೀರೋ ಹಾಕೋಣ. ಪಾರ್ಟಿನೂ ಏನೂ ಇಲ್ಲ, ಇನ್ನೂ ಗೊತ್ತಿಲ್ಲ, ಝೀರೋ ಹಾಕೋಣ. ಮತ್ತು ಇನ್ವೆಸ್ಟ್ಮೆಂಟು ನೀವು 500 ಹಾಕ್ತಿರೋ, 1000 ಹಾಕ್ತಿರೋ, ಈ ಥರ ಮಂತ್ಲಿ ಹಾಕ್ತಿರ್ತೀರಾ, ಇಲ್ಲ ನೀವು ವೇರಿಯಬಲ್ ಹಾಕ್ತಿರ್ತೀರಾ, ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ರಿ. ನಾನು 1000 ಹಾಕಿರ್ತೀನಿ. ಮತ್ತು ಇಲ್ಲಿ ನಿಮ್ಮ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಎಷ್ಟು ಸ್ಯಾಲ್ರಿ ಒಂದು 20,000 ಬರ್ತಾ ಇದೆ ಅಂತ, 20,000 ಬರ್ತಾ ಇದೆ. ಮತ್ತೇನಾದರೂ ರೆಂಟ್ ಏನಾದರೂ ಬರ್ತಾ ಇದೆ, ಏನಾದರೂ ಹೊರಗಡೆ ಇಂದ ಹಣ ಏನಾದರೂ ಬರ್ತಿದೆ, ಇಲ್ಲಾಂದರೆ ಮಂತ್ ಒಳಗಡೆ ಯಾವತ್ತಾದರೂ ನಿಮಗೆ ಯಾವುದೋ ಒಂದು ಬೋನಸ್ ಆಗಲಿ ಏನಾದರೂ ಒಂದು ದಿನ ಬಂತು ಅಂದರೆ ಈ 20,000 ಪ್ಲಸ್ 5,000 25,000 ಆ ಥರ ಆ್ಯಡ್ ಮಾಡ್ಕೋಬೇಕು. ಅಂದರೆ ಮಂತ್ಲಿ ಫಸ್ಟ್ ಮಂತಿಂದ ಅಂದರೆ 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಏನಾದರೂ ಹಣ ಬಂದ್ರೂ ನೀವು ಈ ಕಾಲಮಲ್ಲಿ ಆ್ಯಡ್ ಮಾಡಬೇಕು. ಇದು 1 ರೋ ಅಂದರೆ 1 ತಿಂಗಳು ಅಂತ ಅಷ್ಟೇ. ನೀವು ಡೈಲಿ 10 ಮಿನಿಟ್ಸ್ ನೋಡಿದ್ರೆ ಸಾಕು, ಈ ಶೀಟು ನೀವು ಎಡಿಟ್ ಮಾಡಿಕೊಂಡ್ರೆ ಸಾಕು. 10 ಮಿನಿಟ್ಸ್ ಆಗಲ್ಲ, 2 to 3 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದು ತುಂಬ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟು ನಮಗೆ ಸೇವಿಂಗ್ಸೇ ಮುಖ್ಯ. ಇಲ್ಲೇ ನಾವು ಮ್ಯಾಜಿಕ್ ಮಾಡಬೇಕು ಅಷ್ಟೇ. ಏನು, ಇಲ್ಲೊಂದು ಫಾರ್ಮುಲಾ ಹಾಕೋಣ, ಇಸ್ಕೊಟ್ಟು. ಈಗ ನಾವು ಬಿ ಟು ಅಂದರೆ ಈ ಕಾಲಮ್, ಈ ರೋ, ಬಿ ಅಂದರೆ ಈ ಕಾಲಮ್ಮು, 2 ಅಂದರೆ ಈ ರೋ. ಅಂದರೆ ಬಿ ಅಂದರೆ ಸೇವಿಂಗ್ಸ್ ಯಾವತ್ತಿದ್ರೂ ನಮಗೆ ಪ್ಲಸ್ ಆಗಿರುತ್ತೆ, ಅಂದರೆ ನಮ್ಮ ಹತ್ರನೇ ಇರುತ್ತೆ. ಅದಕ್ಕೋಸ್ಕರ B2 ಪ್ಲಸ್ ತಗೊಳ್ಳೋಣ, B2. ಅದಾದಮೇಲೆ ನೆಕ್ಸ್ಟು ರೆಂಟು ಮೈನಸ್ ಆಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಮೈನಸ್ ತಗೊಳ್ತೀವಿ. ಇದು C2, ಸಿ ಮತ್ತು ಇದು 2 C2. ಮತ್ತೆ ನೆಕ್ಸ್ಟು ಮಂತ್ಲಿ ಎಕ್ಸ್ಪೆನ್ಸು ಯಾವತ್ತಿದ್ರು ಮೈನಸ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಮೈನಸ್ ತಗೊಳ್ಳೋಣ. ಪೆಟ್ರೋಲ್ ಮೈನಸ್ ಆಗಿರುತ್ತೆ, ಅದಕ್ಕೋಸ್ಕರ ಅಂದರೆ ಔಟ್ಫ್ಲೋ ಯಾವುದಿದೆ ಅದು ಮೈನಸ್ಸು, ಇನ್ಫ್ಲೋ ಯಾವುದಿದ್ರೆ ಅಂದರೆ ನಮ್ಮ ಹತ್ರ ಹಣ ಎಷ್ಟು ಬರುತ್ತೆ ಅನ್ನೋದೇ ಇದ್ರೆ ಅದು ಮಾತ್ರ ಪ್ಲಸ್. ಈಗ ಪೆಟ್ರೋಲು ಯಾವತ್ತಿದ್ರು ಮೈನಸ್ಸೇ, ಹಾಕೋಣ ಔಟ್ಫ್ಲೋನೇ. ಮತ್ತು ಪಾರ್ಟಿನೂ ಯಾವತ್ತಿದ್ರು ಔಟ್ಫ್ಲೋನೇ, ಅದನ್ನ ಹಾಕೋಣ. ಮತ್ತು ಹಾಸ್ಪಿಟಲ್ ಬಿಲ್ಸ್ ಅದು ಔಟ್ಫ್ಲೋನೇ, ಅದನ್ನು ನೆಗೆಟಿವ್ ಆಗಿ ಹಾಕೋಣ. ಮತ್ತೆ ಇನ್ವೆಸ್ಟ್ಮೆಂಟು ನೆಗೆಟಿವೇ, ಅಂದರೆ ಔಟ್ಫ್ಲೋನೇ. ನಾವು ಒಂದು ಕಡೆ ಕೊಡ್ತಾ ಇರ್ತೀವಿ, ಇಲ್ಲ ಚೀಟಿ ಕಟ್ತಿರ್ತೀರಾ, ಕೊಡೋದೇ ಅದು ನಿಮ್ಗೆ ವಾಪಸ್ ಬರೋವರೆಗೂ ಅದು ಔಟ್ಫ್ಲೋನೇ. ಬಟ್ ಅದು ದುಡಿಯುತ್ತೆ ಅನ್ನೋ ಒಂದು ಧೈರ್ಯ ಅಷ್ಟೇ. H2. ಅದಾದಮೇಲೆ ಇನ್ಕಮ್ ಯಾವತ್ತಿದ್ರೂ ಪಾಸಿಟಿವ್ ಆಗಿರುತ್ತೆ, ಅಂದರೆ ಅದು ಬರೋದು. ಇನ್ಕಮ್ I2 ಎಂಟರ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಬಂದ್ಬಿಡುತ್ತೆ. ನೋಡ್ರಿ, ನಮ್ಮ ಹತ್ರ 1 ಲಕ್ಷ ಇತ್ತು, ನಮ್ಮ ಖರ್ಚುಗಳು ಎಷ್ಟಿದೆ ಅಂದರೆ 10,000, 20,000, 21,500, 22,500, ಮತ್ತು ಇನ್ಕಮ್ 20,000 ಬಂದಿರುತ್ತೆ. 22,500 ಅಂದರೆ 2,500 ಹೋಗಿದೆ, ಅದಕ್ಕೋಸ್ಕರ 97,500 ಇದೆ. ಈ ರೀತಿ 2,500 ಕಡಿಮೆ ಆಯಿತು. ಇದೇ ರೀತಿ ನೆಕ್ಸ್ಟ್ ಮಂತು ಎಷ್ಟು ಹಣ ಉಳಿದಿದೆ ಅನ್ನೋದನ್ನ ನಾವಿಲ್ಲೇ ಟ್ರ್ಯಾಕ್ ಮಾಡ್ಬೋದು. ಈಗ ನಮಗಿಲ್ಲಿ ಇನ್ಕಮ್ ಕಡಿಮೆ ಇದೆ, ಔಟ್ ಗೋಯಿಂಗ್ ಜಾಸ್ತಿ ಇದೆ, ನಾವಿಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಅಂದರೆ ನಮ್ಮ ಮೈಂಡ್ ಮಾಡ್ಕೊಳುತ್ತೆ, ನಾವೇನು ಬೇಕಾಗಿಲ್ಲ. ಅಂದರೆ ಎಲ್ಲರೂ ಬುದ್ಧಿವಂತರೆ, ಅವ್ರ ಮೈಂಡು ಆಟೋಮೆಟಿಕಲಿ ಕರೆಕ್ಷನ್ ಮಾಡ್ತಿರುತ್ತೆ. ನಾವು ಅದನ್ನು ಟ್ರೈನ್ ಮಾಡಬೇಕಷ್ಟೇ. ಏನದು ನೆಕ್ಸ್ಟು, ಈಗ ನಾನು 20 ಮಂತ್ವರೆಗೂ ಇದನ್ನು ಡ್ರ್ಯಾಗ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಳಿ. 20 ಮಂತ್ ಅಂದರೆ 1 ಇಯರ್, 24 ಮಂತ್ಸ್ವರೆಗೂ ಇದು ಮಾಡ್ತೀನಿ. ನೀವು 5 ಇಯರ್ಸ್ವರೆಗೂ ಇದು ಮಾಡ್ಬೋದು, 60 ಮಂತ್ಸ್ವರೆಗೂ ಮಾಡ್ಕೋಬೋದು, ಇಲ್ಲ 10 ಇಯರ್ಸ್ವರೆಗೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನಾನೀಗ 24 ವರೆಗೂ ಮಾಡ್ಕೊತೀನಿ. ಇದು ನಿಮಗೆ ಈ ರೆಂಟ್ ಆಗಲಿ ಈಗ 1 ವರ್ಷಕ್ಕೆ ಜಾಸ್ತಿ ಆಗ್ತದೆ, ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಿ 10,000 ಇದ್ದಿದ್ದ 11,000 ಈ ಥರ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈಗ ನಾವು ಫಸ್ಟು ಪ್ಲ್ಯಾನ್ ಮಾಡುವಾಗ ಇಷ್ಟಿರುತ್ತೆ ಅಂತ ಅಂದಾಜಿನ ಮೇಲೆ ಹಾಕೋಬೇಕಷ್ಟೆ. ಎಲ್ಲ ಡ್ರ್ಯಾಗ್ ಮಾಡ್ಕೊತೀನಿ. ನೆಕ್ಸ್ಟು, ಈಗ ಇದು ಮೈನ್ ಕಾಲಮ್, ನಮ್ಮ ಖಜಾನೆನ ನಾವು 24th ಮಂತಲ್ಲಿ ನಮ್ಮ ಹತ್ರ ದುಡ್ಡು ಎಷ್ಟಿರುತ್ತೆ ಅಂತನ ನೋಡ್ಕೋಬೋದು. ಇಲ್ಲಿ ನೋಡಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕಲಿ ಅಷ್ಟೇ ಬರುತ್ತೆ. ನಮ್ಮ ಹತ್ರ 24th ಮಂತ್ಸಲ್ಲಿ ನೀವು ಇದೇ ರೀತಿ ಇದೇ ಇನ್ಕಮಲ್ಲಿ ಇದೇ ಎಕ್ಸ್ಪೆನ್ಸಲ್ಲಿ ನೀವು ಹೋದರೆ 24 ಮಂತ್ಸಲ್ಲಿ ನಿಮ್ಮದು 1 lakh ಇದ್ದಿದ್ದು 45,000 ಆಗಿರುತ್ತೆ. ಅಂದರೆ 24 ಮಂತ್ಸ್ವರೆಗೂ ನಿಮ್ಮದು ಯಾವುದೇ ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಇನ್ನೂ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಕೆಲವೊಮ್ಮೆ ಸಾಲ ಆಗುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದರೆ ಸಾಲ ಆಗುತ್ತೆ. ಈಗ ನಾನು ಹೇಳೋದಾದ್ರೆ ಈ ಪಾರ್ಟಿಗೆ 45,000 ಇಲ್ಲೇ ಹಾಕ್ತೀನಿ, 50,000 ಪಾರ್ಟಿಗೆ ಯಾವುದೋ ಒಂದು ಫಂಕ್ಷನ್ ಮಾಡಿದ್ದೀರಾ, 50,000 ಇಲ್ಲೇ ಹಾಕ್ತೀನಿ. ನೋಡಿರಿ, ಇಲ್ಲಿ ಆಲ್ರೆಡಿ 5,000 ನೆಗೆಟಿವ್. ಅಂದರೆ ಎರಡು ತಿಂಗಳಲ್ಲಿ ಇಲ್ಲಿ 0 ಆಗ್ಬಿಡುತ್ತೆ. ನಿಮಗೆ 22 ಮಂತ್ಸಲ್ಲೇ 0 ಆಗುತ್ತೆ.
ಅದಾದಮೇಲೆ ನಿಮಗೆ 2500 ಸಾಲ ಆಗುತ್ತೆ, 5000 ಸಾಲ ಆಗುತ್ತೆ. ಈ ಥರ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ 2500 ಮತ್ತೆ ಇಲ್ಲಿ ಮತ್ತೆ ಪ್ಲಸ್ 2500 ಸಾಲ ಆಗಿ ಇಲ್ಲಿ 5000 ಸಾಲ ಆಗುತ್ತೆ. ಯಾಕಂದ್ರೆ ನೀವು ದುಡಿತೀರ 20,000 ಖರ್ಚು ಮಾಡ್ತೀರಾ 22,500. ಅದಕ್ಕೋಸ್ಕರ ಈ ರೀತಿ ನೀವು ಟ್ರೈ ಮಾಡ್ತಾ ಹೋದ್ರೆ ನೀವು ಇಲ್ಲಿ ನೋಡ್ರಿ, ನಾವು ರೆಂಟ್, ಮಂತ್ಲಿ ಎಕ್ಸ್ಪೆನ್ಸು, ಪೆಟ್ರೋಲು, ಪಾರ್ಟಿ ಇವೆಲ್ಲನ ನಾವು ಅಂದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಯಾವಾಗಲೂ ಇರ್ತವೆ. ನಮಗೆ ಎಲ್ಲ ಮಂತಲ್ಲೂ ಈ ಎಕ್ಸ್ಪೆನ್ಸಸ್ ಇರ್ತವೆ. ಆದ್ರೆ ನಾವು ಇಲ್ಲಿ ತಲೆ ಕೆಡಿಸ್ಕೊಂತ ಇಲ್ಲ, ಒಂದು ಅಂದಾಜಿನ ಮೇಲೆ ಹಾಕಿದ್ದೀವಿ. ಆದ್ರೆ ಇನ್ಕಮ್ ಬಗ್ಗೆ ನಾವು ಡೈಲಿ ನೋಡ್ತಾ ಇರ್ತೀವಿ. ಏನದು ಡೈಲಿ ಒಂದು 5 ಮಿನಿಟ್ಸ್ ನಾವು ಈ ಶೀಟ್ ಓಪನ್ ಮಾಡ್ಕೊಂಡು ಏನಾದರೂ ಪಾರ್ಟಿ ಮಾಡಿದ ದುಡ್ಡು ಯಾಡ್ ಆಯ್ತಾ, ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ಹಾಸ್ಪಿಟಲ್ ಬಿಲ್ಸ್ ಆಯ್ತಾ, ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ಏನಾದರೂ ಇನ್ವೆಸ್ಟ್ ಮಾಡಿದ್ರಾ, ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ಇನ್ಕಮ್ ಎಷ್ಟಾದ್ರೂ ಬಂದ್ರೆ 5 ರೂಪಾಯಿ ಬರಲಿ, ಇಲ್ಲಿ ಆ್ಯಡ್ ಮಾಡ್ತೀರಾ. ಆಗ ನಿಮಗೆ ಒಂದೇ ಅಲ್ಲ, ನೀವು ಕಾನ್ಸಂಟ್ರೇಷನ್ ಈ ಕಾಲಮ್ ಮೇಲೆ ಇರ್ತೀರಾ, ಹೇಗೆ ಇನ್ಕಮ್ ಮಾಡೋದು ಅಂತ, ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನ ಬಿಟ್ಟಾಗ್ತೀರಾ. ಆದರೆ ಹೇಗೆ ಇನ್ಕಮ್ ಮಾಡೋದು ಅನ್ನೋದನ್ನ ನಿಮ್ಮ ಮೈಂಡು ಟ್ರೈನ್ ಮಾಡ್ತಾ ಹೋಗುತ್ತೆ. ಮತ್ತೆ ಇದನ್ನ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇದೆ ಅಂತ. ನಿಮ್ಮ ಫೈನಾನ್ಷಿಯಲ್ ಫುಲ್ ಟ್ರ್ಯಾಕ್ ಮಾಡ್ತಾ ಇದೆ ನೋಡಿ ಈ ಶೀಟ್. ಮತ್ತೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ, ನಿಮಗೆ ಎಷ್ಟು ಮಂತ್ಸ್ವರೆಗೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಒಂದು 5 lakh ದುಡ್ಡಿದೆ, ನೀವು ಇನ್ಕಮ್ 0 ಇದೆ. ಅಂದ್ರೆ ಎಲ್ಲಾದ್ರೂ ಕೆಲಸ ಹೋಗಿ 5 months 6 months ಕೆಲಸ ಸಿಗಲ್ಲ, ಅಲ್ಲಿವರೆಗೂ ಎಷ್ಟು ಮಂತ್ಸ್ವರೆಗೂ ನಮ್ಮ ಹತ್ರ ದುಡ್ಡಿದೆ ಅನ್ನೋದು ಈ ಶೀಟ್ ನಿಮಗೆ ಕೊಡುತ್ತೆ. ಇದು 5 to 10 minutes ಎವ್ರಿ ಡೇ ಈ ಶೀಟ್ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಆ್ಯಡ್ ಮಾಡ್ಕೊಂಡ್ರೆ ಮನಿನ ಎಲ್ಲೆಲ್ಲಿ ನಾವು ಎಕ್ಸ್ಪೆನ್ಸ್ ಮಾಡಿದ್ವಿ, ಎಲ್ಲೆಲ್ಲಿ ಇನ್ಕಮ್ ಆಯ್ತು, ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಇದನ್ನ 3 to 4 months ಮಾಡಿದ್ರೆ ನಿಮ್ಮ ಮೈಂಡ್ ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನಿಧಾನವಾಗಿ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಗ್ರೋ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಹತ್ರ ಇರೋ ಹಣ ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಿರುತ್ತೆ. ನಿಮ್ಮ ಮೈಂಡ್ ಅದಕ್ಕೆ ಸಿಗ್ನಲ್ ಮಾಡುತ್ತೆ, ಇದನ್ನ ಇಲ್ಲಿ ಕಡಿಮೆ ಮಾಡು, ಇದನ್ನ ಇಲ್ಲಿ ಜಾಸ್ತಿ ಮಾಡು ಅಂತ. ಇದನ್ನ ನಾವು ಯಾವಾಗಲೂ ಲೆಕ್ಕ ಬರೆದ್ಬಿಟ್ಟು ಮತ್ತೆ ಅದಕ್ಕೆ ದಿನ ನೋಡ್ತಾ ಇಷ್ಟು ಖರ್ಚಾತಿ ತಿಂಗಳು, ನೆಕ್ಸ್ಟ್ ತಿಂಗಳು ಕಡಿಮೆ ಮಾಡ್ತೀನಿ ಅಂತ ಹೋದ್ರೆ ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ. ಯಾವ ಪಾಸಿಟಿವ್ ಸಿಗ್ನಲ್ ಅದಿರಲ್ಲ, ಬರೀ ನೀವು ಖರ್ಚಿನ ಕಡೆಗೆ ನೋಡ್ತಾ ಇರ್ತೀವಿ. ನಿಮ್ಮ ಸ್ಯಾಲ್ರಿ ಬರೋದು ಒಂದೇ ದಿನ, ಆದ್ರೆ ನಾವು ನೋಡೋದು ಅದೇ. ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಈ ಫೈನಾನ್ಷಿಯಲ್ಸ್ನ, ನಾವು ಅವಾಗ ಗ್ರೋ ಆಗೋದಕ್ಕೆ ಸಾಧ್ಯ. ನಮ್ಮ ಮೈಂಡು ಮನಿನ ಅಟ್ರಾಕ್ಟ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಏನಾದರೂ ನಿಮಗೆ ತಿದ್ಕೋಬೇಕು ಅನ್ಸಿದ್ರೆ, ನಾನು ತಿದ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್